ನಮಸ್ತೆ ವೀಕ್ಷಕರೇ. ಜಿರಳೆಗಳು ಸಾಮಾನ್ಯವಾಗಿ ನಾವೆಲ್ಲ ಇವುಗಳನ್ನು ನೋಡಿ ಅಸಹ್ಯ ಪಟ್ಕೋತೀವಿ ಅಥವಾ ಕಡೆಗಣಿಸ್ತೀವಿ. ಆದರೆ ಕಳೆದ 7 ದಿನಗಳಿಂದ ಭಾರತದ ರಾಜಕೀಯ ಅಖಾಡದಲ್ಲಿ ಈ ಜಿರಳೆ ಅನ್ನೋ ಪದನೇ ದೊಡ್ಡ ಭೂಕಂಪನೇ ಸೃಷ್ಟಿ ಮಾಡಿದೆ. ಕೇವಲ 1 ವಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್. ಬಿಜೆಪಿ ಕಾಂಗ್ರೆಸ್ಗಿಂತಲೂ ವೇಗವಾಗಿ ಬೆಳೆದ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಅಂದರೆ ಏನು? ಇದರ ಹಿಂದಿರೋ ಆ ಮಾಸ್ಟರ್ ಮೈಂಡ್ ಯಾರು? ಸರ್ಕಾರ ಇವ್ರ ಮೇಲೆ ಯಾಕೆ ಕೆಂಡಾಮಂಡಲವಾಗಿದೆ? ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಒಂದು ಶಾಕಿಂಗ್ ಸತ್ಯ ಹೇಳ್ತೀನಿ. ಈ ಪಾರ್ಟಿಯ ಅಸ್ತಿತ್ವದ ಹಿಂದೆ ಕೇವಲ ಫನ್ ಇಲ್ಲ, ಇದರ ಹಿಂದೆ ಭಾರತದ ಭದ್ರತೆಗೆ ಸಂಬಂಧಿಸಿದ ಒಂದು ದೊಡ್ಡ ರಹಸ್ಯ ಇದೆ. ಈ ಕತೆ ಶುರುವಾಗಿದ್ದು ಮೇ 15ರಂದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾವುದೋ ಒಂದು ಪ್ರಕರಣದಲ್ಲಿ ಜಿರಳೆಗಳು ಮತ್ತು ಪರಾವಲಂಬಿಗಳು ಎಂಬ ಪದ ಬಳಸಿದ್ರು ಅನ್ನೋ ಸುದ್ದಿ ಕಾಳ್ಗಿಚ್ಚಿನಂತೆ ಎಲ್ಲ ಕಡೆ ಹರಡ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ 30 ವರ್ಷದ ತರುಣ ಅಭಿಜಿತ್ ದೀಪ್ಗೆ ಅಮೆರಿಕದಲ್ಲೇ ಕೂತ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಘೋಷಣೆ ಮಾಡ್ದ. ನೀವು ನಮ್ಮನ್ನ ಜಿರಳೆ ಅಂದರೆ ನಾವು ಜಿರಳೆಗಳಾಗಿಯೇ ಅಧಿಕಾರ ಹಿಡಿತೀವಿ ಅನ್ನೋದು ಇವರ ವಾದ. ಇವರ ಪ್ರಣಾಳಿಕೆ ಹೇಗಿದೆ ಗೊತ್ತಾ? ಸೆಕ್ಯುಲರ್, ಸೋಷಿಯಲಿಸ್ಟ್ ಮತ್ತು ಸೋಮಾರಿ. ಕೇಳೋಕೆ ತಮಾಷೆ ಅನ್ಸಿದ್ರೂ ಪೇಪರ್ ಲೀಕ್, ನಿರುದ್ಯೋಗದಿಂದ ಬೆಂದು ಹೋಗಿರೋ ಲಕ್ಷಾಂತರ ಯುವಕರು ಈ ಪಕ್ಷಕ್ಕೆ ಮುಗಿಬಿದ್ರು. ಕಳೆದ 48 ಗಂಟೆಗಳಲ್ಲಿ ನಡೆದಿದ್ದೇ ಬೇರೆ. ಸಿಜೆಪಿಯ ಅಧಿಕೃತ ಟ್ವಿಟ್ಟರ್ ಖಾತೆಯನ್ನು ಭಾರತದ ಸರ್ಕಾರ ಬ್ಯಾನ್ ಮಾಡ್ತು. ಇದಕ್ಕೂ ಮೊದಲು ದೀಪ್ಕೆಯವರ ಇನ್ಸ್ಟಾಗ್ರಾಮ್ ಖಾತೆ ಹ್ಯಾಕ್ ಆಯಿತು. ಸರ್ಕಾರದ ನಿಲುವೇನು? ಭಾರತದ ಗುಪ್ತಚರ ಇಲಾಖೆ ಹೇಳೋ ಪ್ರಕಾರ ಇದು ಕೇವಲ ಒಂದು ಮೆಮ್ ಪೇಜ್ ಅಲ್ಲ. ಇದು ಭಾರತದ ಯುವಕರನ್ನು ವ್ಯವಸ್ಥಿತವಾಗಿ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವ ಒಂದು ದೊಡ್ಡ ಪ್ಲಾನ್. ಐಟಿ ಕಾಯ್ದೆಯ ಸೆಕ್ಷನ್ 69ರ ಅಡಿಯಲ್ಲಿ ಇವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಈಗ ಎಲ್ಲರ ಕಣ್ಣು ದೀಪ್ಕೆ ಮೇಲೆ. ಈತ ಸದ್ಯ ಅಮೆರಿಕದಲ್ಲಿದ್ದಾನೆ. ಆತನೇ ಹೇಳ್ಕೊಳ್ಳುವಂತೆ ನಾನು ಇಂಡಿಯಾಕ್ಕೆ ಬಂದ ತಕ್ಷಣ ನನ್ನನ್ನು ಎತ್ಕೊಂಡು ಹೋಗಿ ತಿಹಾರ್ ಜೈಲಿಗೆ ಹಾಕ್ತಾರೆ. ಹಾಗಾದರೆ ಯಾರಿದು ಅಭಿಜಿತ್ ದೀಪ್ಕೆ? ಕೇವಲ ಒಬ್ಬ ಸಾಮಾನ್ಯ ಯುವಕನ ಅಥವಾ ಇವನ ಹಿಂದೆ ಯಾವುದೋ ಪ್ರಭಾವಿ ಶಕ್ತಿಗಳಿವೆಯಾ? ವಿರೋಧ ಪಕ್ಷದ ನಾಯಕರು ಈಗಾಗಲೇ ಇವನ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಒಂದು ವ್ಯಂಗ್ಯದ ಪಾರ್ಟಿಗೆ ಸರ್ಕಾರ ಇಷ್ಟೊಂದು ಹೆದರುತ್ತಾ ಅನ್ನೋದು ಇವ್ರ ಪ್ರಶ್ನೆ. ಇಲ್ಲಿ ಕೇವಲ ರಾಜಕೀಯ ಇಲ್ಲ, ಇಲ್ಲಿರೋದು ಡೇಟಾ ಗೇಮ್. ಕೇವಲ 4 ದಿನಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಯುವಕರು ತಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಗಳನ್ನು ಈ ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಯಾವುದೇ ಆಧಾರ ಇಲ್ಲದೆ ಒಂದು ಡಿಜಿಟಲ್ ಪಾರ್ಟಿ ಬಳಿ ಇಷ್ಟೊಂದು ಡೇಟಾ ಇರೋದು ಆಂತರಿಕ ಭದ್ರತೆಗೆ ದೊಡ್ಡ ತಲೆನೋವಂತೂ ಹೌದು. ಈಗ ನಾನು ವಿಡಿಯೋದ ಶುರುವಿನಲ್ಲಿ ಹೇಳಿದ್ದ ಆ ರಹಸ್ಯಕ್ಕೆ ಬರ್ತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ನಿಜವಾಗಿಯೂ ಚುನಾವಣೆ ಗೆಲ್ಲೋಕೆ ಬಂದಿದ್ಯಾ? ಇಲ್ವೇ ಇಲ್ಲ. ನಮ್ಮ ವಿಶ್ಲೇಷಣೆ ಪ್ರಕಾರ ಈ ಪಾರ್ಟಿಯ ಅಸಲಿ ಉದ್ದೇಶ 2029ರ ಚುನಾವಣೆ ಅಲ್ವೇ ಅಲ್ಲ. ಬದಲಿಗೆ ಮುಂದಿನ 48 ಗಂಟೆಗಳಲ್ಲಿ ದೊಡ್ಡ ಮಟ್ಟದ ಡಿಜಿಟಲ್ ಪ್ರತಿಭಟನೆಯನ್ನು ಹುಟ್ಟುಹಾಕೋದು. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಜಿರಳೆ ಅಭಿಯಾನವು ಕೇವಲ ಭಾರತಕ್ಕೆ ಸೀಮಿತವಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇಮೇಜನ್ನು ಕುಗ್ಗಿಸಲು ವಿದೇಶಿ ಸರ್ವರ್ಗಳ ಸಹಾಯ ಪಡೆಯುತ್ತಿದೆ ಎಂಬ ಸಂಶಯವಿದೆ. ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವ ಒಂದು ಕಾಕ್ರೋಚ್ ಎಮೋಜಿ ಕೇವಲ ಫನ್ ಆಗಿರ್ಬೋದು, ಆದರೆ ಅದರ ಹಿಂದಿರೋ ಅಲ್ಗಾರಿದಮ್ ನಿಮ್ಮನ್ನು ಒಬ್ಬ ದೊಡ್ಡ ರಾಜಕೀಯ ಸಂಚಿನ ಭಾಗವಾಗಿ ಮಾಡ್ತಾ ಇದೆ. ಮುಂದಿನ 24 ಗಂಟೆಗಳಲ್ಲಿ ಅಭಿಜಿತ್ ದೀಪ್ಕೆ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು ಕ್ರಮಗಳಾಗುವ ಸಾಧ್ಯತೆ ಇದೆ. ಈ ಡಿಜಿಟಲ್ ಕ್ರಾಂತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.